ಮ್ಯಾಂಚೆಸ್ಟರ್ ಯುನೈಟೆಡ್ ತನ್ನ ಮುಂದಿನ ಪಂದ್ಯದಲ್ಲಿ ಚೆಲ್ಸಿಯಾವನ್ನ ಸೋಲಿಸಬಹುದೇ? ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿದೆ. ಈ ವಾರಾಂತ್ಯದಲ್ಲಿ ಚೆಲ್ಸಿಯಾಕ್ಕೆ ಆತಿಥ್ಯ ವಹಿಸುತ್ತಾರೆ. ಫಲಿತಾಂಶ ವಿರುದ್ಧವಾದರೆ ಟೂರ್ನಿಯಿಂದ ಹೊರಬೀಳುವ ಹಂತಕ್ಕೆ ಹೋಗಬಹುದು. ಚೆಲ್ಸಿಯಾ ತಂಡ ಸ್ಥಿರ ಆರಂಭವನ್ನ ಪಡ್ಕೊಂಡಿದೆ. ಪ್ರಶಸ್ತಿಗಾಗಿ ಸಮರ್ಥ ಸ್ಪರ್ಧಿಗಳಾಗಿ ಕಂಡು ಬರ್ತದೆ. ಇಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಜಾತಿ ಸಮೀಕ್ಷೆಗೆ ಸಚಿವರು ವಿರೋಧ ಮಾಡಿಲ್ಲ. ಕ್ಯಾಬಿನೆಟ್ನಲ್ಲಿ ಗೊಂದಲವೂ ಆಗಿಲ್ಲ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ರು ಸಚಿವ ಮಹದೇವಪ್ಪ. ಜಾತಿ ಸಮೀಕ್ಷೆ ವಿರೋಧಿಸಿ ಸಭೆ ಮಾಡ್ತಿಲ್ಲ. ನಿರ್ದಿಷ್ಟ ಜಾತಿ ಹೆಸರು ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟ ಜಾತಿಯ ಹೆಸರನ್ನ ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪನವರು ಹಿಂಗೆ ಹೇಳಿದ್ದಾರೆ. ಯಾವುದೇ ವಿರೋಧ ಇಲ್ಲ. ಕ್ಯಾಬಿನೆಟ್ನವರ ಎಲ್ಲ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ನಾವು ಯಾರು ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರು ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ಸಚಿವರುಗಳದ್ದು ಯಾರ್ದು ಬೇಕು? ಯಾಕೆಂದ್ರೆ ನಾವು ಚರ್ಚೆ ಮಾಡಿದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ. ಇನ್ನೊಂದು ಅವಕಾಶ ಕೊಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ನಾಯಕವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮ್ಯಾಂಚೆಸ್ಟರ್ ಯುನೈಟೆಡ್ ತನ್ನ ಮುಂದಿನ ಪಂದ್ಯದಲ್ಲಿ ಚೆಲ್ಸಿಯಾವನ್ನ ಸೋಲಿಸಬಹುದೇ? ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿದೆ. ಈ ವಾರಾಂತ್ಯದಲ್ಲಿ ಚೆಲ್ಸಿಯಾಕ್ಕೆ ಆತಿಥ್ಯ ವಹಿಸುತ್ತಾರೆ. ಫಲಿತಾಂಶ ವಿರುದ್ಧವಾದರೆ ಟೂರ್ನಿಯಿಂದ ಹೊರಬೀಳುವ ಹಂತಕ್ಕೆ ಹೋಗಬಹುದು. ಚೆಲ್ಸಿಯಾ ತಂಡ ಸ್ಥಿರ ಆರಂಭವನ್ನ ಪಡ್ಕೊಂಡಿದೆ. ಪ್ರಶಸ್ತಿಗಾಗಿ ಸಮರ್ಥ ಸ್ಪರ್ಧಿಗಳಾಗಿ ಕಂಡು ಬರ್ತದೆ. ಇಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಜಾತಿ ಸಮೀಕ್ಷೆಗೆ ಸಚಿವರು ವಿರೋಧ ಮಾಡಿಲ್ಲ. ಕ್ಯಾಬಿನೆಟ್ನಲ್ಲಿ ಗೊಂದಲವೂ ಆಗಿಲ್ಲ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ರು ಸಚಿವ ಮಹದೇವಪ್ಪ. ಜಾತಿ ಸಮೀಕ್ಷೆ ವಿರೋಧಿಸಿ ಸಭೆ ಮಾಡ್ತಿಲ್ಲ. ನಿರ್ದಿಷ್ಟ ಜಾತಿ ಹೆಸರು ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟ ಜಾತಿಯ ಹೆಸರನ್ನ ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪನವರು ಹಿಂಗೆ ಹೇಳಿದ್ದಾರೆ. ಯಾವುದೇ ವಿರೋಧ ಇಲ್ಲ. ಕ್ಯಾಬಿನೆಟ್ನವರ ಎಲ್ಲ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ನಾವು ಯಾರು ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರು ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ಸಚಿವರುಗಳದ್ದು ಯಾರ್ದು ಬೇಕು? ಯಾಕೆಂದ್ರೆ ನಾವು ಚರ್ಚೆ ಮಾಡಿದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ. ಇನ್ನೊಂದು ಅವಕಾಶ ಕೊಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ನಾಯಕವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮ್ಯಾಂಚೆಸ್ಟರ್ ಯುನೈಟೆಡ್ ತನ್ನ ಮುಂದಿನ ಪಂದ್ಯದಲ್ಲಿ ಚೆಲ್ಸಿಯಾವನ್ನ ಸೋಲಿಸಬಹುದೇ? ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿದೆ. ಈ ವಾರಾಂತ್ಯದಲ್ಲಿ ಚೆಲ್ಸಿಯಾಕ್ಕೆ ಆತಿಥ್ಯ ವಹಿಸುತ್ತಾರೆ. ಫಲಿತಾಂಶ ವಿರುದ್ಧವಾದರೆ ಟೂರ್ನಿಯಿಂದ ಹೊರಬೀಳುವ ಹಂತಕ್ಕೆ ಹೋಗಬಹುದು. ಚೆಲ್ಸಿಯಾ ತಂಡ ಸ್ಥಿರ ಆರಂಭವನ್ನ ಪಡ್ಕೊಂಡಿದೆ. ಪ್ರಶಸ್ತಿಗಾಗಿ ಸಮರ್ಥ ಸ್ಪರ್ಧಿಗಳಾಗಿ ಕಂಡು ಬರ್ತದೆ. ಇಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಜಾತಿ ಸಮೀಕ್ಷೆಗೆ ಸಚಿವರು ವಿರೋಧ ಮಾಡಿಲ್ಲ. ಕ್ಯಾಬಿನೆಟ್ನಲ್ಲಿ ಗೊಂದಲವೂ ಆಗಿಲ್ಲ.
ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ರು ಸಚಿವ ಮಹದೇವಪ್ಪ. ಜಾತಿ ಸಮೀಕ್ಷೆ ವಿರೋಧಿಸಿ ಸಭೆ ಮಾಡ್ತಿಲ್ಲ, ನಿರ್ದಿಷ್ಟ ಜಾತಿ ಹೆಸರು ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟ ಜಾತಿಯ ಹೆಸರನ್ನ ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪನವರು ಹಿಂಗೆ ಹೇಳಿದ್ದಾರೆ. ಯಾವುದೇ ವಿರೋಧ ಇಲ್ಲ, ಕ್ಯಾಬಿನೆಟ್ನವರ ಎಲ್ಲ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ನಾವ್ಯಾರು ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರ ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ಸಚಿವರುಗಳದ್ದು ಯಾರ್ದು ಬೇಕು, ಯಾಕೆಂದ್ರೆ ನಾವು ಚರ್ಚೆ ಮಾಡಿದ್ದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ, ಇನ್ನೊಂದು ಅವಕಾಶ ಕೊಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ನಾಯಕವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮ್ಯಾಂಚೆಸ್ಟರ್ ಯುನೈಟೆಡ್ ತನ್ನ ಮುಂದಿನ ಪಂದ್ಯದಲ್ಲಿ ಚೆಲ್ಸಿಯಾವನ್ನ ಸೋಲಿಸಬಹುದೇ? ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿದೆ. ಈ ವಾರಾಂತ್ಯದಲ್ಲಿ ಚೆಲ್ಸಿಯಾಕ್ಕೆ ಆತಿಥ್ಯ ವಹಿಸುತ್ತಾರೆ. ಫಲಿತಾಂಶ ವಿರುದ್ಧವಾದರೆ ಟೂರ್ನಿಯಿಂದ ಹೊರಬೀಳುವ ಹಂತಕ್ಕೆ ಹೋಗಬಹುದು. ಚೆಲ್ಸಿಯಾ ತಂಡ ಸ್ಥಿರ ಆರಂಭವನ್ನ ಪಡ್ಕೊಂಡಿದೆ, ಪ್ರಶಸ್ತಿಗಾಗಿ ಸಮರ್ಥ ಸ್ಪರ್ಧಿಗಳಾಗಿ ಕಂಡು ಬರ್ತದೆ ಎಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ, ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಜಾತಿ ಸಮೀಕ್ಷೆಗೆ ಸಚಿವರು ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ನಲ್ಲಿ ಗೊಂದಲವೂ ಆಗಿಲ್ಲ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ರು ಸಚಿವ ಮಹದೇವಪ್ಪ. ಜಾತಿ ಸಮೀಕ್ಷೆ ವಿರೋಧಿಸಿ ಸಭೆ ಮಾಡ್ತಿಲ್ಲ, ನಿರ್ದಿಷ್ಟ ಜಾತಿಯ ಹೆಸರು ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟ ಜಾತಿಯ ಹೆಸರನ್ನ ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪನವರು ಹಿಂಗೆ ಹೇಳಿದ್ದಾರೆ. ಯಾವುದೇ ವಿರೋಧ ಇಲ್ಲ, ಕ್ಯಾಬಿನೆಟ್ನವರ ಎಲ್ಲ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ನಾವ್ಯಾರು ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರ ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ಸಚಿವರುಗಳದ್ದು ಯಾರ್ದು ಬೇಕು, ಯಾಕೆಂದ್ರೆ ನಾವು ಚರ್ಚೆ ಮಾಡಿದ್ದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ, ಇನ್ನೊಂದು ಅವಕಾಶ ಕೊಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ನಾಯಕವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮ್ಯಾಂಚೆಸ್ಟರ್ ಯುನೈಟೆಡ್ ತನ್ನ ಮುಂದಿನ ಪಂದ್ಯದಲ್ಲಿ ಚೆಲ್ಸಿಯಾವನ್ನ ಸೋಲಿಸಬಹುದೇ? ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿದೆ. ಈ ವಾರಾಂತ್ಯದಲ್ಲಿ ಚೆಲ್ಸಿಯಾಕ್ಕೆ ಆತಿಥ್ಯ ವಹಿಸುತ್ತಾರೆ. ಫಲಿತಾಂಶ ವಿರುದ್ಧವಾದರೆ ಟೂರ್ನಿಯಿಂದ ಹೊರಬೀಳುವ ಹಂತಕ್ಕೆ ಹೋಗಬಹುದು. ಚೆಲ್ಸಿಯಾ ತಂಡ ಸ್ಥಿರ ಆರಂಭವನ್ನ ಪಡ್ಕೊಂಡಿದೆ, ಪ್ರಶಸ್ತಿಗಾಗಿ ಸಮರ್ಥ ಸ್ಪರ್ಧಿಗಳಾಗಿ ಕಂಡು ಬರ್ತದೆ ಎಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ, ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಜಾತಿ ಸಮೀಕ್ಷೆಗೆ ಸಚಿವರು ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ನಲ್ಲಿ ಗೊಂದಲವೂ ಆಗಿಲ್ಲ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ರು ಸಚಿವ ಮಹದೇವಪ್ಪ. ಜಾತಿ ಸಮೀಕ್ಷೆ ವಿರೋಧಿಸಿ ಸಭೆ ಮಾಡ್ತಿಲ್ಲ, ನಿರ್ದಿಷ್ಟ ಜಾತಿಯ ಹೆಸರು ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟ ಜಾತಿಯ ಹೆಸರನ್ನ ಬರೆಸೋದಕ್ಕೆ ಸಭೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪನವರು ಹಿಂಗೆ ಹೇಳಿದ್ದಾರೆ. ಯಾವುದೇ ವಿರೋಧ ಇಲ್ಲ, ಕ್ಯಾಬಿನೆಟ್ನವರ ಎಲ್ಲ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ನಾವ್ಯಾರು ವಿರೋಧ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ